ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಮಂಗಳೂರಲ್ಲಿ ಇರುವಂತಹ ಕೊರಗಜ್ಜನ ಟೆಂಪಲ್ಗೆ ಬಂದಿದ್ದೀವಿ. ಈ ದೇವಸ್ಥಾನ ಬಂದು ಮಂಗಳೂರಿನಲ್ಲಿ ಮೂಲವಾದಂತಹ ದೇವಸ್ಥಾನ. ಒಟ್ಟು 7 ದೇವಸ್ಥಾನಗಳಿದೆ. 7ರಲ್ಲಿ ಇದು ಕೂಡ ಒಂದು. ಇದು ಮುಖ್ಯವಾಗಿ ಮೂಲ ದೇವಸ್ಥಾನ. ನಾವು ಆಲ್ರೆಡಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಬಟ್ ಇದರಲ್ಲಿ ವಿಶೇಷತೆ ಏನಂದರೆ, ನಾವು ಬೇರೆ ದೇವಸ್ಥಾನಗಳಿಗೆ ಹೋದರೆ ಅಲ್ಲಿ ದೇವರ ವಿಗ್ರಹ ಇರುತ್ತೆ ಮತ್ತು ನಾವು ದೇವರ ಮೂರ್ತಿಗಳಿರುತ್ತೆ, ಅಲ್ಲಿಗೆ ನಾವು ಕೈ ಮುಗಿಲಿಕ್ಕೆ ಹೋಗ್ತೀವಿ. ಆದರೆ ಈ ದೇವಸ್ಥಾನದಲ್ಲಿ ವಿಶೇಷ ಏನಂದರೆ, ಸ್ವತಃ ಅಜ್ಜ ದೈವವೇ ಕೂಡ ಇಲ್ಲಿದ್ದಾರೆ. ಅಂದರೆ ಇಲ್ಲಿ ಯಾವುದೇ ರೀತಿ ಮೂರ್ತಿ ಇರೋದಿಲ್ಲ. ನಾವು ಸ್ವತಃ ದೈವದ ಒಂದು ವೈಬ್ಸ್ ಅಂತ ಏನು ಹೇಳ್ತಾರೆ, ಅದಕ್ಕೆ ನಾವು ಕನೆಕ್ಟ್ ಆಗ್ತೀವಿ. ಅಜ್ಜನೇ ದೈವವಾಗಿ ಇಲ್ಲಿ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿ ಮೂರ್ತಿ ಆಗಲಿ ದೇವಸ್ಥಾನ ಗೋಪುರಗಳಿರೋದಿಲ್ಲ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸುತ್ತ ಕಾಂಪೌಂಡ್ ಇದೆ. ಒಳಗಡೆ ನಿಮಗೆ ಫೋಟೋ ತೆಗಿಲಿಕ್ಕೆಲ್ಲ ಅವಕಾಶ ಇರೋದಿಲ್ಲ. ಯಾರು ಕೂಡ ಫೋಟೋ ಕೂಡ ತೆಗಿಬೇಡಿ. ನಾವು ಆ ಕಡೆಯಿಂದ ನಿಂತ್ಕೊಂಡ್ರೆ ಅಲ್ಲಿ ಫೋಟೋ ಕವರ್ ಆಗುತ್ತೆ ಒಳಗಡೆ ಅಂತ ಹೇಳಿ ನಮ್ಮನ್ನ ಈ ಕಡೆ ವಿಡಿಯೋ ಮಾಡಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ಯಾರಿಗೂ ಕೂಡ ಫೋಟೋ ತೆಗಿಲಿಕ್ಕೆ ಅವಕಾಶ ಇರೋದಿಲ್ಲ. ಮತ್ತು ಇನ್ನೊಂದೇನೆಂದರೆ, ಇಲ್ಲಿನ ವಿಶೇಷ, ಇಲ್ಲಿರುವಂಥ ದೈವಗೆ ತೊಂದರೆ ಆಗಬಾರ್ದು ಅಂತೇಳಿ ಅಲ್ಲಿಗೆ ಒಂದು ಗೌರವ ಕೊಡಬೇಕು ಅಂತೇಳಿ ರಾತ್ರಿ ವೇಳೆ ಇಲ್ಲಿ ಯಾರು ಓಡಾಡ್ತಾರೆ ಅವರು ಹೆಡ್ಲೈಟ್ ಕೂಡ ಹಾಕೋದಿಲ್ಲ. ಲೈಟ್ ಕೂಡ ಆಫ್ ಮಾಡಿ ಇಲ್ಲಿಂದ ಮತ್ತು ಅಲ್ಲಿವರೆಗೂ ಹೋಗೋವರೆಗೂ ಕೂಡ ಅದೇ ರೀತಿ ಸಂಚಾರ ಮಾಡ್ತಾರೆ. ಮತ್ತು ಇಲ್ಲಿ ದೇವಸ್ಥಾನದಲ್ಲೂ ಕೂಡ ಯಾವುದೇ ರೀತಿ ಲೈಟ್ಗಳು ಇರೋದಿಲ್ಲ. ನಾವು ಬೆಳಿಗ್ಗೆ ಒಂದು 7ರಿಂದ ರಾತ್ರಿ 9:30 ಗಂಟೆವರೆಗೂ ಕೂಡ ದೇವ್ರ ದರ್ಶನ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಮತ್ತು ನಮಗೆ ಇಲ್ಲಿ ಇದು ಫಸ್ಟ್ ಟೈಮ್ ಬಂದಿದ್ದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಕೂಡ ಹೇಳ್ಬೋದು. ಮತ್ತು ದೇವ್ರ ದರ್ಶನ ಮಾಡಿ ತುಂಬ ಖುಷಿ ಕೂಡ ಆಯಿತು. ಮತ್ತು ನೀವು ಮಂಗಳೂರಿಗೆ ಬಂದಾಗ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದಾಗ ತುಂಬ ಕೊರಗಜ್ಜ ದೇವಸ್ಥಾನಗಳು ಸಿಗ್ತಾ ಹೋಗುತ್ತೆ. ಆದರೆ ಮೂಲ ದೇವಸ್ಥಾನ ಬಂದು ಇದು. ಇಲ್ಲಿರುವಂಥ ಲೊಕೇಶನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಮತ್ತು ದೈವಗೆ ಇಷ್ಟ ಆಗಿರೋದೇನೆಂದರೆ ಚಕ್ಕುಲಿ ಮತ್ತು ಶೇಂದಿ ಅಂತ ಹೇಳ್ತಾರೆ, ನಮ್ಮ ಕಡೆ ಎಣ್ಣೆ ಅಂತ ಹೇಳ್ತೀವಲ್ಲ, ಅದು ದೈವಗೆ ತುಂಬ ಇಷ್ಟ ಆಗಿದ್ದು. ಮತ್ತು ಎಲೆ ಅಡಿಕೆ, ಇದು ಕೂಡ ದೈವಗೆ ತುಂಬ ಇಷ್ಟ ಆಗಿತ್ತು. ಅದನ್ನು ನಾವು ಭಕ್ತಿಯಿಂದ ಕೊಟ್ಟರೆ ಆ ದೇವರು ನಾವು ಕೇಳ್ಕೊಂಡಿರುವಂತಹ ಎಲ್ಲ ವರಗಳನ್ನ ಅನುಗ್ರಹಿಸ್ತಾರೆ ಅನ್ನೋದು ಇಲ್ಲೆಲ್ಲರೂ ಕೂಡ ನಂಬಿಕೆ. ಸೊ ಇದು ಕೂಡ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಒಂದು ಬಾರಿ ಕೇಳ್ಕೊಂಡಿರೋದು ಆಗಿತ್ತು. ಆದರೆ ಅದು ಬಂದು ಮೈಸೂರಲ್ಲಿರುವಂತಹ ದೇವಸ್ಥಾನ. ಆದರೆ ಮಂಗಳೂರಲ್ಲಿರುವಂತಹ ಮೂಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ಅನ್ಕೊಳ್ತಾರೆ. ಆದರೆ ಅಜ್ಜ ಅವರು ಇವತ್ತು ನನ್ನ ಕೃಪೆ ಮಾಡಿ ಇಲ್ಲಿ ಕರ್ಸ್ಕೊಂಡಿದ್ದಾರೆ. ನೀವು ಕೂಡ ಅಜ್ಜನ ಒಂದು ದರ್ಶನ ಮಾಡಿ, ಹಾಗೆ ದೇವರ ಒಂದು ಕೃಪೆಗೆ ಪಾತ್ರರಾಗಿ. ಮತ್ತು ದಯವಿಟ್ಟು ಇಲ್ಲಿ ಬರೋರು ಯಾವುದೇ ರೀತಿ ಫೋಟೋ ತೆಗಿಯುವಂಥದ್ದು, ವಿಡಿಯೋ ತೆಗಿಯುವಂಥದ್ದು ದಯವಿಟ್ಟು ಮಾಡಬೇಡಿ. ಯಾಕಂದರೆ ಇಲ್ಲಿರುವಂಥ ಆಡಳಿತ ಸಿಬ್ಬಂದಿಗಳು ಕೂಡ ಅದನ್ನೇ ಹೇಳಿದ್ರು, ದಯವಿಟ್ಟು ನಿಮ್ಮ ಯೂಟ್ಯೂಬಲ್ಲಿ ಅದನ್ನು ಹೇಳಿ. ಯಾಕಂದರೆ ಬಂದವರಂಥವ್ರು ವಿಡಿಯೋ ತೆಗೆಯೋದು, ಫೋಟೋ ತೆಗೆಯೋದು ಆ ರೀತಿ ಮಾಡ್ತಾರೆ ಅಂತೇಳಿ. ನಾವು ದಯವಾಗಿ ಕೂಡ ಯಾವುದೇ ರೀತಿ ಅದು ತೊಂದರೆ ಆಗುವಂಥ ವಿಚಾರಗಳನ್ನ ನಾವು ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ಅಲ್ಲಿ ಒಂದು ಆಫೀಸ್ ಇದೆ. ಅಲ್ಲಿ ಹೋದರೆ ನಮ್ಮದು ದೈವದ ಒಂದು ಚರಿತ್ರೆದು ಒಂದು ಬುಕ್ ಸಿಗ್ತದೆ. ಅದರಲ್ಲಿ ದೈವದು ಎಲ್ಲ ಚರಿತ್ರೆ ಕೂಡ ಇದೆ. ಮತ್ತು ಇದೇ ಮೂಲ ಸ್ಥಾನ. 7ರಲ್ಲಿ ಇದು ಬಹು ಮುಖ್ಯವಾದದ್ದು ಮತ್ತು ಇದೇ ಮೂಲ ಸ್ಥಾನ ಆಗಿದೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರು ಕೊರಗಜ್ಜ ದೈವ ಭಕ್ತರಿದ್ದಾರೆ